ಮಹೇಶ್ ಆರೋಗ್ಯರೆ ಅಖಿಲ ಕರ್ನಾಟಕ ಪ್ರದೇಶ ಕಾಡುಗೋಲು ಸಂಘದ ರಾಜ್ಯಾಧ್ಯಕ್ಷರು. ಈ ದಿನ ನಮ್ಮ ಜಯಮಾರುತಿ ನಗರದಲ್ಲಿ ಅಖಿಲ ಕರ್ನಾಟಕ ಪ್ರದೇಶ ಕಾಡುಗೋಲು ಸಂಘದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣಾ ಒಂದು ಸಮಾರಂಭವನ್ನು ನಮ್ಮ ಎಲ್ಲ ಸ್ನೇಹಿತರು, ನಮ್ಮ ಎಲ್ಲ ಸ್ನೇಹಿತರ ಒಂದು ಹಿರಿಯರ ಒಂದು ಸಹಕಾರದೊಂದಿಗೆ ಈ ದಿನ ನಾವು ಇವತ್ತೊಂದು ಆಚರಣೆಯನ್ನು ಮಾಡುತ್ತಿದ್ದು, ಶ್ರೀಕೃಷ್ಣ ಪರಮಾತ್ಮ ಎಲ್ಲರ ಬದುಕಿನಲ್ಲೂ ಒಳ್ಳೆಯದನ್ನು ಮಾಡಲಿ, ಸಕಲರಿಗೂ ಒಳ್ಳೆಯದಾಗಲಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗಿನಿಂದನೂ ಸಹ ನಮ್ಮ ಪರಮ ಪೂಜ್ಯರು ಮತ್ತು ಆಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಬಸವರಾಮಾನಂದ ಸ್ವಾಮಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಅವರ ಒಂದು ಪೂಜೆ ಮಾಡೋದ್ರ ಮುಖೇನ ಒಂದು ಚಾಲನೆಯನ್ನು ಕೊಟ್ಟರು ಮತ್ತು ಒಂದು ಗುರುಗಳ ಒಂದು ಆಶೀರ್ವಚನವನ್ನು ಸಹ ನೀಡಿ ಮುಂಬರ್ತಕ್ಕಂತಹ ದಿನಗಳಲ್ಲಿ ನಾವು ಭವಿಷ್ಯದ ದಿನಗಳಲ್ಲಿ ಎಲ್ಲ ಸಮುದಾಯಗಳ ಜೊತೆ ಒಗ್ಗೂಡಿ ಯಾವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಮತ್ತು ಶ್ರೀಕೃಷ್ಣ ಹೇಗೆ ಇವತ್ತು ಅವನು ಆಯುಧವನ್ನು ಹಿಡಿಯದೆ ಯಾವ ರೀತಿ ತನ್ನ ಒಂದು ಕೆಲಸವನ್ನು ಗೆಲ್ತಕ್ಕಂಥ ಒಂದು ವಾಗ್ಮಿ ಆಗಿರ್ತಾನೋ ಆ ನಿಟ್ಟಿನಲ್ಲಿ ನಾವೂ ಸಹ ಅಷ್ಟೇ ಶಾಂತ ರೀತಿಯಿಂದ ಒಂದು ಎಲ್ಲ ರೀತಿಯಲ್ಲೂ ಸಹ ಒಂದು ಸಮಾಜಕ್ಕೆ ನಾವು ಶ್ರೀಕೃಷ್ಣ ಹೇಗೆ ತನ್ನ ಒಂದು ತನ್ನತನವನ್ನು ಹೇಗೆ ಸಮಾಜಕ್ಕೆ ಒಂದು ಚಾರಿತ್ರ್ಯವನ್ನು ಮೆರೆದು ತನ್ನ ಒಂದು ಇವತ್ತು ಶ್ರೀಕೃಷ್ಣ ಒಂದೇ ಜಗದ್ಗುರು, ಇವತ್ತು ಇಡೀ ಪ್ರಪಂಚಕ್ಕೇ ಇವತ್ತು ಶ್ರೀಕೃಷ್ಣ ಅಂತ ಹೇಳಿದ್ರೆ ಒಂದು ಪರಮಾತ್ಮ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಒಂದು ಈ ಒಂದು ಕಾಡುಗೋಲರ ಬದುಕಲ್ಲಿ ಇವತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಗೋಪಾಲಯವರಾಗಿರ್ಬೋದು ಮತ್ತು ದೆಹಲಿ ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿಗಳಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರರವರೂ ಸಹ ನಮ್ಮ ಒಂದು ಸಮುದಾಯದ ಬಗ್ಗೆ ಅಪಾರವಾದ ಕಾಳಜಿಯನ್ನು ತೋರಿಸಿ ಮುಂಬರ್ತಕ್ಕಂತಹ ದಿನಗಳಲ್ಲಿ ಏನು ನಮ್ಮ ಒಂದು ಕುಲಶಾಸ್ತ್ರ ಅಧ್ಯಯನದ ವರದಿ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾದಲ್ಲಿ ಏನಿದೆ ಆ ವಿಚಾರವಾಗಿ ಶಾಸಕರಾದಂಥ ಗೋಪಾಲಯ್ಯ ಸರ್ ಅವರು ಅಷ್ಟೇ ಮತ್ತು ಜಯಚಂದ್ರ ಅವರೂ ಸಹ ಎಲ್ಲರೂ ಸಹ ಈ ಒಂದು ಸಮುದಾಯಕ್ಕೆ ಇವತ್ತು ನಮ್ಮ ಒಂದು ಕೈಲಾದ ಒಂದು ಶಕ್ತಿಯನ್ನು ಮೀರಿ ನಾವು ನಿಮಗೆ ಒಂದು ಮೀಸಲಾತಿ ಕೊಡಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಜವಾಗಿಯೂ ನಾನು ಶ್ರೀಕೃಷ್ಣ ಪರಮಾತ್ಮ ಅವರೆಲ್ಲರಿಗೂ ಒಳ್ಳೇದು ಮಾಡಲಿ, ಇನ್ನೂ ಅನೇಕ ಶಕ್ತಿಯನ್ನು ಕೊಟ್ಟು ನಮ್ಮಂಥ ಇನ್ನೂ ಅತ್ಯಂತ ತಳ ಸಮುದಾಯಗಳಲ್ಲಿ ಇರತಕ್ಕಂಥ ಅವರ ಒಂದು ಶ್ರೇಯೋಭಿವೃದ್ಧಿಗೆ ಶ್ರಮಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಶ್ರೀಕೃಷ್ಣ ಪರಮಾತ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತು ಇಡೀ ನಾಡಿನಾದ್ಯಂತ ಒಳ್ಳೆ ಮಳೆ ಒಳ್ಳೆ ಬೆಳೆ ಆಗಲಿ, ಎಲ್ಲರಿಗೂ ಒಂದು ಒಳ್ಳೆಯ ಉತ್ತಮ ಇವತ್ತು ಜಯಮಾರುತಿ ನಗರದ ಎಲ್ಲ ನಿವಾಸಿಗಳನ್ನು ಸಹ ಬೆಳಗಿನಿಂದ ಬಂದು ಒಂದು ಪ್ರಸಾದ ವಿತರಣಾ ಕಾರ್ಯಕ್ರಮದಲ್ಲೂ ಸಹ ಎಲ್ಲ ಭಾಗವಹಿಸಿ ಹೋಗಿದ್ದಾರೆ. ನಿಜವಾಗಿ ನಾನು ಎಲ್ರಿಗೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಎಲ್ಲ ಅನೇಕ ಜನ ಯುವಕರು ಇವತ್ತು ಇಲ್ಲಿ ನಮ್ಮ ಜಯಮಾರುತಿ ನಗರದಲ್ಲಿ ಇವತ್ತು ಜಾತ್ಯತೀತವಾಗಿ ಇವತ್ತು ನಮ್ಮಲ್ಲಿ ಇವತ್ತು ನಮ್ಮ ಪಾಷಾ ಅಂತೇಳಿ ಇವತ್ತು ಪಾಪ ಆತನೂ ಅಷ್ಟೇ ಎಲ್ಲರೂ ಇವತ್ತು ಇದು ಶ್ರೀಕೃಷ್ಣ ಪರಮಾತ್ಮ ಯಾವುದೋ ಒಂದು ಜಾತಿಗೆ ಸೇರಿದಂಥವನಲ್ಲ, ಇವತ್ತು ಎಲ್ರಿಗೂ ಸಹ ಸೇರಿದಂತಹ ಒಬ್ಬ ಪರಮಾತ್ಮ. ಆದ್ದರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಮತ್ತೊಮ್ಮೆ ನಾನು ಶ್ರೀಕೃಷ್ಣ ಪಾದಾರವಿಂದಗಳಲ್ಲಿ ನಮಸ್ಕರಿಸ್ತಾ ಶ್ರೀಕೃಷ್ಣ ಪರಮಾತ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಪ್ರತಿಫಲಕ್ಕೆ ಏನಂತಂದರೆ ಯಾರಿಂದನೂ ನೀನೇನು ಒಂದು ಎಕ್ಸ್ಪೆಕ್ಟ್ ಮಾಡಬೇಡ, ನೀನು ಮಾಡೋ ಕಾಯಕ ನೀನು ಮಾಡು, ಅದಕ್ಕೆ ಏನೇ ಪ್ರತಿಫಲ ಬೇಕಾದರೂ ನಾನು ಕೊಡ್ತೀನಿ ಅನ್ನೋ ಒಂದು ಆದರ್ಶ ಮಾತಿದೆ. ಏನು ಹೇಳ್ತೀವಿ? ಖಂಡಿತ ಸರ್. ಈಗ ನಾವು ಯಾರಿಗಾದರೂ ಒಬ್ರಿಗೆ ಸಹಾಯ ಮಾಡುವಂಥ ಸಂದರ್ಭದಲ್ಲಿ ಅವರಿಂದ ನಾವು ಪ್ರತ್ಯುಪಕಾರ ಬಯಸಬಾರ್ದು. ಇವತ್ತು ಒಂದು ನಿಸ್ವಾರ್ಥವಾದ ಒಂದು ಮನಸ್ಸಿನಿಂದ ಸೇವೆಯನ್ನು ಮಾಡಬೇಕಾಗ್ತದೆ. ಯಾವುದೇ ಒಂದು ನನಗೇನೋ ಒಂದು ಮತ್ತೊಂದು ದಿನದಲ್ಲಿ ನನಗೆ ಒಂದು ಗೌರವಿಸಲಿ, ಇನ್ನೊಂದು ಮತ್ತೊಂದು ಮಾಡಲಿ ಅಂತೇಳಿ ಆ ಒಂದು ದುರುದ್ದೇಶ ಮಾಡಿದಂಥ ಸಂದರ್ಭದಲ್ಲಿ ಅದು ಫಲಿಸೋದಿಲ್ಲ, ಅದು ಸಾರ್ಥಕತೆಗೂ ಆಗೋದಿಲ್ಲ. ಇವತ್ತು ಶ್ರೀಕೃಷ್ಣ ಪರಮಾತ್ಮ ಹೇಗೆ ಇವತ್ತು ಈಗ ಪಾಂಡವರು 5 ಜನ ಇದ್ದರು, ಕೌರವರು 101 ಜನ ಇದ್ದರು. 101 ಜನ ಇದ್ರೂ ಅವರಲ್ಲಿ ಒಗ್ಗಟ್ಟಿನ ಕೊರತೆ ಇತ್ತು. ಆದುದರಿಂದ ಅವರು ನಡೆದಂಥ ದಾರಿ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಯಾವುದೂ ಸಹ ಆ ಪರಮಾತ್ಮ ಮೆಚ್ಚೋ ನಿಟ್ಟಿನಲ್ಲಿ ಇರಲಿಲ್ಲ.
ಈಗ ತಾವೊಬ್ಬ ಸಮಾಜದ ಮುಖಂಡರಾಗಿ ಒಗ್ಗಟ್ಟು ಅಂತ ಹೇಳ್ತೀರಾ, ಇಲ್ಲೇನೆ ಎರಡೆರಡು ಕಡೆ ನೀವು ಶ್ರೀಕೃಷ್ಣ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಾ. ಇದು ನ್ಯಾಯೋಚಿತನ ಅಥವಾ ನೀವು ಮುಖಂಡರಾಗಿ ಇದು ಏನು ದಾರಿ ಮಾಡಿಕೊಡುತ್ತಂದ್ರೆ ನಿಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಅಂತ ಕಾಣುತ್ತೆ. ಇಲ್ಲ, ಈಗ ನಾನು ಹೇಳೋದು, ಈಗ ಗಣೇಶ ಹಬ್ಬಗಳು ಬರ್ತದೆ, ಒಂದು ಏರಿಯಾಗಳಲ್ಲಿ ಒಂದೇ ಗಣೇಶ ಕೂರಿಸ್ತಾರ? ಅಲ್ಲ, ಗಣೇಶ ಇರಿ, ಸಮುದಾಯ ಇದು. ಅದು ಅಲ್ಲಲ್ಲ, ಗಣೇಶನೂ ದೈವನೇ, ಅವನು ಗಣಪ ಇವತ್ತು ವಿಘ್ನ ವಿನಾಶಕ. ಮೊದಲು ನಾವು ಯಾರೇ ಏನೇ ಮಾಡಬೇಕಾದ್ರೂ ಮನೆ ಇರ್ಬೋದು, ಮೊದಲನೇ ಪ್ರಥಮ ಪೂಜೆ ನಾವು ಗಣಪನಿಗೆ ಅರ್ಪಿಸೋಕ್ಕಂಥದ್ದು. ಈಗ ಆ ನಿಟ್ಟಿನಲ್ಲಿ ಇವತ್ತು ಶ್ರೀಕೃಷ್ಣ ಇರ್ಬೋದು. ಈಗ ನೋಡಿ ಇಲ್ಲೇನಾಗಿದೆ ಅಂತಂದರೆ, ಈಗ ಅವ್ರು ಇವತ್ತು ಇನ್ನೊಂದು ಕಡೆ ಮಾಡ್ರು, ಅವರು ಯಾರೂ ಅಲ್ಲ, ನಮ್ಮ ಅಣ್ಣ ತಮ್ಮದಿರೇ, ನಮ್ಮ ನೆಂಟ್ರೆ ಅವರು, ಇಲ್ಲ ಅಂತ ಹೇಳಿಲ್ಲ. ಬಟ್ ಏನಪ್ಪ ಅಂತಂದರೆ ಅವ್ರಿಗೂ ಎಲ್ಲೋ ಒಂದು ಕಡೆಯಲ್ಲಿ ಈಗ ಸಮಾಜಗಳಲ್ಲಿ ನಾವು ಏನೋ ಒಂದು ಮಾಡಬೇಕು ಅನ್ನೋ ಒಂದು ತುಡಿತ ಇದೆ. ಆ ಒಂದು ತುಡಿತ ಯಾಕಪ್ಪ ಅಂತಂದ್ರೆ ಅವರು ಒಂದು ಸಂಘ ಸಂಸ್ಥೆ ಕಟ್ಕೊಂಡಿದ್ದಾರೆ, ಅವರು ಒಂದು ಸಂಘ ಸಂಸ್ಥೆಯಿಂದ ಅವರು ಆಚರಣೆ ಮಾಡಿದ್ದಾರೆ, ನಾವು ಒಂದು ಸಂಘ ಸಂಸ್ಥೆ ಕಟ್ಕೊಂಡಿದ್ದೀವಿ, ನಾವು ಆಚರಣೆ ಮಾಡಿದ್ವಿ. ಬಿಟ್ಟರೆ ಅವರು ನಾವು ತುಂಬ ಚೆನ್ನಾಗಿದೆ, ಅನ್ಯೋನ್ಯವಾಗಿದ್ದೀವಿ. ಈಗ ಬಹುಶಃ ನಿಮ್ಗೆಲ್ಲರಿಗೂ ನಾನು ಇನ್ನೊಂದು ವಿಚಾರ ಹೇಳ್ತೀನಿ, ಮುಂದೆ ಬರ್ತಕ್ಕಂಥ ಕೃಷ್ಣ ಜಯಂತಿಲಿ ಒಟ್ಟಿಗೂ ಮಾಡ್ತೀವಿ ಖಂಡಿತ. ಅದು ಬರೋ ವಿಚಾರ ಕಳೆದ ವರ್ಷ ಇಲ್ಲಿ ಶಾಸಕರು ಸೇರಿದಂತೆ ಹೌದು 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 ಸ್ವಾಮೀಜಿಗಳು ಹೇಳಿದ್ರು. ಹೌದು. ಆದ್ರೂ ಕೂಡ ಯಾಕೆ ನೀವು ಇಲ್ಲ, ಅಷ್ಟೊಂದು ಗೋಪಾಲಣ್ಣವರು ದೊಡ್ಡ ನಾಯಕರ ಜೊತೆ ಇದ್ದು ದೇಶಕ್ಕೆ ಅವರು ಮಾರ್ಗದರ್ಶನ ಮಾಡ್ತಾರೆ, ನೀವು ನಿಮ್ಮ ಸಮುದಾಯಕ್ಕೆ ಮಾರ್ಗದರ್ಶನ ಮಾಡೋರು ನೀವೇ ಒಡೆದಾಳ ನೀತಿ ಮಾಡ್ತಿರಲ್ಲ, ಏನು ಹೇಳ್ತೀರಿ? ಇಲ್ಲ, ಖಂಡಿತ ಇದು ನಿಮಗೆ ಬಹುಶಃ ಇದು ತಪ್ಪಾಗಿ ಗ್ರಹಿಕೆ ಆಗಿದೆ ಅಂತ ಕಾಣುತ್ತೆ. ಇಲ್ಲಿ ನೋಡಿ, ನಾನು ಹೇಳ್ತೀನಿ ಕೇಳಿ, ಈಗ ಶಾಸಕರಂತ ಗೋಪಾಲಣ್ಣವರು ಅಷ್ಟೇ, ಅವರು ಅದೇ ಹೇಳ್ತಾರೆ. ಇವತ್ತು ಇಲ್ಲಿ ಏನಾಗಿದೆ ಅಂತಂದರೆ, ಇವಾಗ ಸಂವಿಧಾನದ ಅಡಿಯಲ್ಲಿ ಇವತ್ತು ಸಂಘ ಸಂಸ್ಥೆಗಳು ಇವತ್ತು ನೂರಾರು ಆಗಿದ್ದಾವೆ. ಈಗ ಬೇರೆ ಬೇರೆ ಅನ್ಯ ಸಮುದಾಯಗಳನ್ನ ನಾನು ಅವ್ರ ಹೆಸರು ಹೇಳೋದಕ್ಕೆ ಇಚ್ಛೆ ಪಡಲ್ಲ, ನೂರಾರು ಸಂಘಟನೆಗಳಾಗಿದ್ದಾವೆ. ಹಾಗಂತ ಹೇಳಿ ಈಗ ಪ್ರತಿಯೊಂದು ಸಂಘಟನೆಗಳು ಈಗ ಎಲ್ಲರೂ ಮಾಡಬಾರ್ದು ಅಂತೇನಿಲ್ವಲ್ಲ. ಸಂವಿಧಾನನೇ ಇವತ್ತು ಅದಕ್ಕೆ ಅವಕಾಶ ಕೊಟ್ಟಿದೆ. ಅದೊಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಒಂದು ಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ ಹಿರಿಯರು, ನಮ್ಮ ಸ್ನೇಹಿತರುಗಳು ಏನಿದ್ದಾರೆ, ನಮ್ಮ ಸಂಘಟನೆಕಾರರು ಏನಿದ್ದಾರೆ, ಈಗ ನಮ್ಮ ಜಯಪ್ಪ ಇರ್ಬೋದು, ನಾವೆಲ್ಲ ಇವತ್ತೇನು ನಾವು ಒಂದು ಸಮಾಜಕ್ಕೇನೋ ನಮ್ಮ ಕೈಲಾದ ಒಂದು ಅಳಿಲು ಸೇವೆ ಮಾಡಬೇಕು ಅನ್ನೋದು ಬಿಟ್ಟರೆ, ಸಮಾಜಕ್ಕೆ ನಮ್ಮಿಂದ ಯಾವುದೇ ಒಂದು ಕೆಟ್ಟದಾಗಬೇಕು ಅನ್ನೋದು ಯಾವುದೇ ಕಾರಣದಲ್ಲೂ ನಮ್ಮ ಒಂದು ಮನಸ್ಸಿನಲ್ಲಾಗಿರ್ಬೋದು ಎಲ್ಲೂ ಇಲ್ಲ. ಅಂತಹ ಒಂದು ನಡಿಗೆನ ನಾವು ಯಾವತ್ತಿಗೂ ನಡೆಯಲ್ಲ. ಇವತ್ತು ಅವರು ನಾವೇನು ಬೇರೆ ಇಲ್ಲ. ಈಗ ನೀವು ಹೇಳಿದ್ರಲ್ವ, ಇನ್ನೊಂದು ಯಾವುದಾನ ಒಂದು ಕಾರ್ಯಕ್ರಮದಲ್ಲಿ ನಾವು ಅವ್ರ ಜೊತೆಲೇ ಮಾಡ್ತೀವಿ. ಅದಕ್ಕೆ ನಾನು ಬಹುಶಃ ಆ ಒಂದು ವೇದಿಕೆಯಲ್ಲಿ ನಿಮ್ಗೆ ಅದೊಂದು ಉತ್ತರ ಕೊಡ್ತೇವೆ. ಎಲ್ಲೋ ಒಂದು ಕಡೆ ಮಹೇಶ್ ಅವರು ಕಾಂಗ್ರೆಸ್ ಅವರು ಬಿಜೆಪಿ ಏನಾದರೂ ನೋಡಿ, ಕಾಣ್ತಾ ಇದೆ? ಇಲ್ಲ ನೋಡಿ, ಹಾಗೆ ನೋಡೋಕೆ ಹೋದರೆ ಗೋಪಾಲಣ್ಣವರು ಕಳೆದ ಬಾರಿನೂ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇಲ್ಲಿ ನೋಡಿ, ಈಗ ಇದು ದೈವ ಕಾರ್ಯಕ್ರಮ. ಈ ಒಂದು ನಾನು ನಿಮ್ಮಲ್ಲಿ ಒಂದು ಇನ್ನೊಂದೊಂದು ಮನವಿ ಮಾಡ್ತೇನೆ, ದಯಮಾಡಿ ಇಲ್ಲಿ ಯಾವ ರಾಜಕೀಯ ಪಕ್ಷದ ಹೆಸರು ತರೋದು ಬೇಡ. ಯಾಕಪ್ಪ ಅಂತಂದರೆ ಇದು ಪರಮಾತ್ಮ, ಎಲ್ರಿಗೂ ಶ್ರೀಕೃಷ್ಣನೇ. ಸೊ ಆದುದರಿಂದ ನಾವು ಇಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಭಗವಂತನ ಒಂದು ಪ್ರಾರ್ಥನೆಯನ್ನು ಮಾಡಿ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ ಅಂತೇಳಿ ನಾವು ಆತನ ಸೇವೆ ಮಾಡ್ತಾಯಿದ್ದೀವಿ. ಅಷ್ಟು ಬಿಟ್ಟರೆ ಯಾವುದೇ ಕಾರಣಕ್ಕೂ ದಯಮಾಡಿ ನಾನು ನಿಮ್ಮ ಮಾಧ್ಯಮದ ಮಿತ್ರರಲ್ಲಿ ಹೇಳೋದಿಷ್ಟೇ, ಯಾವುದೇ ರೀತಿಯಾದ ವಿಧವಾದ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ, ತಾರತಮ್ಯ ಇಲ್ಲ. ಹಾಗಾದರೆ ಮುಂದಿನ ವರ್ಷ ಒಟ್ಟಿಗೆ ಮಾಡ್ತೀವಿ? ಖಂಡಿತ ಮಾಡ್ತೀವಿ. ಈ ಶ್ರೀಕೃಷ್ಣ ಖಂಡಿತ ಮಾಡ್ತೀನಿ.